ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಅನನ್ಯಾ ಭಟ್ ಮಿಸ್ಸಿಂಗ್ ಕೇಸ್. ಅನನ್ಯಾ ಅನ್ನೋ ಆ ಯುವತಿಯ ಕ್ಯಾರೆಕ್ಟರ್ ಅನ್ನ ಸೃಷ್ಟಿ ಮಾಡಿದ್ದೆ ಆಸ್ತಿ ವ್ಯಾಜ್ಯಕ್ಕಾಗಿಯಾ ಅನ್ನೋದ್ರ ಹಿಂದೆ ಬಿದ್ದಿದ್ದಾರೆ ಇದೀಗ ಎಸ್ಐಟಿ ಅಧಿಕಾರಿಗಳು. ಸುಜಾತಾ ಭಟ್ ನೀಡಿದಂತಹ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ವಿಚಾರಕ್ಕಿದ್ದ ತಗಾದೆಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅನನ್ಯಾ ಭಟ್ ಹೆಸರಿನ ಮೂಲವನ್ನ ಕೆದಕ್ತಾ ಇದ್ದಾರೆ. ದಾಖಲೆ ಇದೆ, ಎಸ್ಐಟಿಗೆ ನೀಡ್ತೇನೆ ಅಂತ ಹೇಳಿ ಸುಜಾತಾ ಭಟ್ ಒಂದ್ಸತಿ ಹೇಳಿದ್ರು, ಒಂದ್ಸತಿ ಯಾವ ದಾಖಲೆನೂ ಇಲ್ಲ, ಇವೆಲ್ಲವೂ ಕೂಡ ಕಟ್ಟುಕತೆ ಅನ್ನೋ ಹೇಳಿಕೆಯನ್ನ ಕೂಡ ನೀಡಿದ್ರು. ಅನನ್ಯಾ ಬದುಕುಳಿದಿದ್ದಕ್ಕೆ ದಾಖಲೆ ನೀಡ್ತೇನೆ ಅಂತ ಸುಜಾತಾ ಭಟ್ ನೀಡಿದ ಹೇಳಿಕೆ ಆಧಾರದ ಮೇಲೆ ಇದೀಗ ಅನನ್ಯಾ ಭಟ್ ಬಗ್ಗೆ ದಾಖಲೆಯನ್ನ ಕೊಡಿ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಪರೀಕ್ಷಾದ ಆಸ್ತಿ ವಿವಾದದ ಮಾಹಿತಿಯನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಸಂಗ್ರಹಿಸುತ್ತಿದ್ದಾರೆ. ಧರ್ಮಸ್ಥಳದೊಂದಿಗೆ ಆಸ್ತಿ ತಗಾದೆಗಾಗಿ ಇಷ್ಟೆಲ್ಲ ರಂಪಾಟ ಆಯಿತಾ, ಈ ಬಗ್ಗೆ ಕೂಡ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಅನನ್ಯಾ ಭಟ್ ಮಿಸ್ಸಿಂಗ್ ಕೇಸ್. ಅನನ್ಯಾ ಅನ್ನೋ ಆ ಯುವತಿಯ ಕ್ಯಾರೆಕ್ಟರ್ ಅನ್ನ ಸೃಷ್ಟಿ ಮಾಡಿದ್ದೆ ಆಸ್ತಿ ವ್ಯಾಜ್ಯಕ್ಕಾಗಿಯಾ ಅನ್ನೋದ್ರ ಹಿಂದೆ ಬಿದ್ದಿದ್ದಾರೆ ಇದೀಗ ಎಸ್ಐಟಿ ಅಧಿಕಾರಿಗಳು. ಸುಜಾತಾ ಭಟ್ ನೀಡಿದಂತಹ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ವಿಚಾರಕ್ಕಿದ್ದ ತಗಾದೆಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅನನ್ಯಾ ಭಟ್ ಹೆಸರಿನ ಮೂಲವನ್ನ ಕೆದಕ್ತಾ ಇದ್ದಾರೆ. ದಾಖಲೆ ಇದೆ, ಎಸ್ಐಟಿಗೆ ನೀಡ್ತೇನೆ ಅಂತ ಹೇಳಿ ಸುಜಾತಾ ಭಟ್ ಒಂದ್ಸತಿ ಹೇಳಿದ್ರು, ಒಂದ್ಸತಿ ಯಾವ ದಾಖಲೆನೂ ಇಲ್ಲ, ಇವೆಲ್ಲವೂ ಕೂಡ ಕಟ್ಟುಕತೆ ಅನ್ನೋ ಹೇಳಿಕೆಯನ್ನ ಕೂಡ ನೀಡಿದ್ರು. ಅನನ್ಯಾ ಬದುಕುಳಿದಿದ್ದಕ್ಕೆ ದಾಖಲೆ ನೀಡ್ತೇನೆ ಅಂತ ಸುಜಾತಾ ಭಟ್ ನೀಡಿದ ಹೇಳಿಕೆ ಆಧಾರದ ಮೇಲೆ ಇದೀಗ ಅನನ್ಯಾ ಭಟ್ ಬಗ್ಗೆ ದಾಖಲೆಯನ್ನ ಕೊಡಿ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಪರೀಕ್ಷಾದ ಆಸ್ತಿ ವಿವಾದದ ಮಾಹಿತಿಯನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಸಂಗ್ರಹಿಸುತ್ತಿದ್ದಾರೆ. ಧರ್ಮಸ್ಥಳದೊಂದಿಗೆ ಆಸ್ತಿ ತಗಾದೆಗಾಗಿ ಇಷ್ಟೆಲ್ಲ ರಂಪಾಟ ಆಯಿತಾ, ಈ ಬಗ್ಗೆ ಕೂಡ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಅನನ್ಯಾ ಭಟ್ ಮಿಸ್ಸಿಂಗ್ ಕೇಸ್. ಅನನ್ಯಾ ಅನ್ನೋ ಆ ಯುವತಿಯ ಕ್ಯಾರೆಕ್ಟರ್ ಅನ್ನ ಸೃಷ್ಟಿ ಮಾಡಿದ್ದೆ ಆಸ್ತಿ ವ್ಯಾಜ್ಯಕ್ಕಾಗಿಯಾ ಅನ್ನೋದ್ರ ಹಿಂದೆ ಬಿದ್ದಿದ್ದಾರೆ ಇದೀಗ ಎಸ್ಐಟಿ ಅಧಿಕಾರಿಗಳು. ಸುಜಾತಾ ಭಟ್ ನೀಡಿದಂತಹ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ವಿಚಾರಕ್ಕಿದ್ದ ತಗಾದೆಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅನನ್ಯಾ ಭಟ್ ಹೆಸರಿನ ಮೂಲವನ್ನ ಕೆದಕ್ತಾ ಇದ್ದಾರೆ. ದಾಖಲೆ ಇದೆ, ಎಸ್ಐಟಿಗೆ ನೀಡ್ತೇನೆ ಅಂತ ಹೇಳಿ ಸುಜಾತಾ ಭಟ್ ಒಂದ್ಸತಿ ಹೇಳಿದ್ರು, ಒಂದ್ಸತಿ ಯಾವ ದಾಖಲೆನೂ ಇಲ್ಲ, ಇವೆಲ್ಲವೂ ಕೂಡ ಕಟ್ಟುಕತೆ ಅನ್ನೋ ಹೇಳಿಕೆಯನ್ನ ಕೂಡ ನೀಡಿದ್ರು. ಅನನ್ಯಾ ಬದುಕುಳಿದಿದ್ದಕ್ಕೆ ದಾಖಲೆ ನೀಡ್ತೇನೆ ಅಂತ ಸುಜಾತಾ ಭಟ್ ನೀಡಿದ ಹೇಳಿಕೆ ಆಧಾರದ ಮೇಲೆ ಇದೀಗ ಅನನ್ಯಾ ಭಟ್ ಬಗ್ಗೆ ದಾಖಲೆಯನ್ನ ಕೊಡಿ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ಇಷ್ಟು ಮಾತ್ರವಲ್ಲದೆ
ಪರೀಕ್ಷಾದ ಆಸ್ತಿ ವಿವಾದದ ಮಾಹಿತಿಯನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಸಂಗ್ರಹಿಸುತ್ತಿದ್ದಾರೆ. ಧರ್ಮಸ್ಥಳದೊಂದಿಗೆ ಆಸ್ತಿ ತಗಾದೆಗಾಗಿ ಇಷ್ಟೆಲ್ಲ ರಂಪಾಟ ಆಯಿತಾ? ಈ ಬಗ್ಗೆ ಕೂಡ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್. ಅನನ್ಯ ಅನ್ನೋ ಆ ಯುವತಿಯ ಕ್ಯಾರೆಕ್ಟರ್ ಅನ್ನ ಸೃಷ್ಟಿ ಮಾಡಿದ್ದೆ ಆಸ್ತಿ ವ್ಯಾಜ್ಯಕ್ಕಾಗಿಯಾ ಅನ್ನೋದ್ರ ಹಿಂದೆ ಬಿದ್ದಿದ್ದಾರೆ ಇದೀಗ ಎಸ್ಐಟಿ ಅಧಿಕಾರಿಗಳು. ಸುಜಾತಾ ಭಟ್ ನೀಡಿದಂತಹ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ವಿಚಾರಕ್ಕಿದ್ದ ತಗಾದೆಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅನನ್ಯ ಭಟ್ ಹೆಸರಿನ ಮೂಲವನ್ನ ಕೆದಕ್ತಾ ಇದ್ದಾರೆ. ದಾಖಲೆ ಇದೆ, ಎಸ್ಐಟಿಗೆ ನೀಡ್ತೇನೆ ಅಂತ ಹೇಳಿ ಸುಜಾತಾ ಭಟ್ ಒಂದ್ಸತಿ ಹೇಳಿದ್ರು. ಒಂದ್ಸತಿ ಯಾವ ದಾಖಲೆನೂ ಇಲ್ಲ, ಇವೆಲ್ಲವೂ ಕೂಡ ಕಟ್ಟುಕತೆ ಅನ್ನೋ ಹೇಳಿಕೆಯನ್ನ ಕೂಡ ನೀಡಿದ್ರು. ಅನನ್ಯ ಬದುಕುಳಿದಿದ್ದಕ್ಕೆ ದಾಖಲೆ ನೀಡ್ತೇನೆ ಅಂತ ಸುಜಾತಾ ಭಟ್ ನೀಡಿದ ಹೇಳಿಕೆ ಆಧಾರದ ಮೇಲೆ ಇದೀಗ ಅನನ್ಯ ಭಟ್ ಬಗ್ಗೆ ದಾಖಲೆಯನ್ನ ಕೊಡಿ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಪರೀಕ್ಷಾದ ಆಸ್ತಿ ವಿವಾದದ ಮಾಹಿತಿಯನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಸಂಗ್ರಹಿಸುತ್ತಿದ್ದಾರೆ. ಧರ್ಮಸ್ಥಳದೊಂದಿಗೆ ಆಸ್ತಿ ತಗಾದೆಗಾಗಿ ಇಷ್ಟೆಲ್ಲ ರಂಪಾಟ ಆಯಿತಾ? ಈ ಬಗ್ಗೆ ಕೂಡ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು.